ಎಲ್ಲಾರ್ದು ಒಂದು ಕಾಮನ್ ಪ್ರಶ್ನೆ ಏನು, ಪ್ರೆಗ್ನೆನ್ಸಿನಲ್ಲಿ ಪಪಾಯ ತಿನ್ಬೋದಾ ಇಲ್ವಾ? ಸೊ ಬನ್ನಿ ಅದಕ್ಕೆ ಉತ್ತರ ಹೇಳ್ತೀನಿ. ಸೊ ಈ ಪಪಾಯದಲ್ಲಿ ಎರಡು ತರ ವೆರೈಟಿ. ಒಂದು ಹಸಿರಾಗಿ ಕಾಯಾಗಿರುತ್ತಲ್ಲ, ಅದು ಅನ್ರೈಪ್ ಪಪಾಯ. ಇನ್ನೊಂದು ಹಣ್ಣಾಗಿ ಕೆಂಪಾಗಿರೋದು ರೈಟ್ ಪಪಾಯ. ಸೊ ಈ ಅನ್ರೈಪ್ ಪಪಾಯ ಹಸಿರಾಗಿರುತ್ತಲ್ಲ, ಆ ಕಾಯಿನಲ್ಲಿ ಪೆಪೈನ್ ಎಂಜೈಮ್ಸ್ ಇರುತ್ತೆ. ಸೊ ಅದೇನ್ ಮಾಡುತ್ತೆ, ಗರ್ಭಕೋಶದಲ್ಲಿ ಕಂಟ್ರಾಕ್ಷನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರಿಂದ ನಾವು ಈ ಕಾಯಿ ಪಪಾಯನ ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಅಥವಾ ಪ್ರೆಗ್ನೆನ್ಸಿನಲ್ಲಿ ತಿನ್ಬಾರ್ದು ಅಂತ ಹೇಳ್ತೀವಿ. ಬಟ್ ಅದೇ ಚೆನ್ನಾಗಿ ಹಣ್ಣಾಗಿರೋ ಈ ಕೆಂಪಗಿರೋ ಪಪಾಯ ತಿಂದ್ರೆ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಒಳ್ಳೇದು. ಇದರಲ್ಲಿ ಫೈಬರ್ ಅಂಶ ಚೆನ್ನಾಗಿರುತ್ತೆ, ವಿಟಮಿನ್ ಎ ಅಂಶ, ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಅಂಶನೂ ಚೆನ್ನಾಗಿರುತ್ತೆ. ಪ್ಲಸ್ ಇದರಲ್ಲಿ ಪೊಟ್ಯಾಷಿಯಂ ಅಂಶನೂ ಚೆನ್ನಾಗಿರುತ್ತೆ. ಸೊ ಇದರಿಂದ ಈ ಕಾಲಲ್ಲಿ ಕ್ರಾಂಪ್ಸ್ ಬರೋದು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಅದರಿಂದ ಪಪಾಯ ಹಣ್ಣನ್ನು ಎಂಬ್ರಿಯೋ ಟ್ರಾನ್ಸ್ಫರ್ ಆದ್ಮೇಲೆ ಪ್ಲಸ್ ಪ್ರೆಗ್ನೆನ್ಸಿನಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೋದು, ಏನು ತೊಂದರೆ ಆಗಲ್ಲ. ಬಟ್ ರಾ ಪಪಾಯ ಕಾಯನ್ನು ಮಾತ್ರ ತಿನ್ಬಾರ್ದು. ಥ್ಯಾಂಕ್ ಯು.